ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಣ್ಣೆಗಾಯಿ ಬದನೆಕಾಯಿ ಅಂತ ಹೇಳ್ತಾರಲ್ಲ, ಆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಿದ್ದೀನಿ. ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹೊಸ್ದಾಗಿ ಯಾರು ಅಡುಗೆ ಮಾಡೋದು ಕಲಿತಿದ್ರು ಅಥವಾ ಬ್ಯಾಚುಲರ್ಸ್ ಆಗಿರ್ಬೋದು, ಈ ರೀತಿ ಅಕ್ಕಿ ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಯಾವುದೇ ಥರದ ರೊಟ್ಟಿ ಚಪಾತಿಗಳಿಗೆ ಜೊತೆಯಾಗಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಪ್ರಾಸೆಸ್ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು ಮೊದಲನೇದಾಗಿ ಬದನೆಕಾಯಿನೂ ತಗೊಳ್ತಿದ್ದೀನಿ. ಬದನೆಕಾಯಿ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೋಬೇಕು 4 ಪೀಸಸ್ ಥರ. ಇಲ್ಲಿ ಯಾವ್ದು ವಾಟರ್ ತಗೊಂಡಿದೀವೋ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಆ ಬದನೆಕಾಯಿನೂ ಕಟ್ ಮಾಡಿಬಿಟ್ಟು ಚೆಕ್ ಮಾಡಬೇಕು ಹುಳ ಇದೆಯಾ ಇಲ್ವೋ ಅಂತ. ನಾನು ಯಾವ ರೀತಿಲಿ ತೋರಿಸ್ತಾ ಇದ್ದೀನೋ ಆ ರೀತಿ ಕಟ್ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಳ್ಳಿ. ಬಿಕಾಸ್ ಆ ಥರ ಉಪ್ಪು ಹಾಕ್ಕೊಂಡ್ಬಿಟ್ಟು ವಾಟರ್ ಆ್ಯಡ್ ಮಾಡಿ ಹಾಕ್ಕೊಂಡ್ರೆ ಬದನೆಕಾಯಿ ಅನ್ನೋದು ಬ್ಲ್ಯಾಕ್ ಕಲರ್ ಶೇಡ್ ಆಗೋದಿಲ್ಲ. ಇವಾಗ ನಾವು ಯಾವ ರೀತಿ ಕಟ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ಈ ಪ್ರಾಸೆಸ್ಸು. ಇಲ್ಲಿ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಬದನೆಕಾಯಿಯನ್ನು ತೊಗೊಂಡ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಬಂದುಬಿಟ್ಟು ನಾವು ಇದಕ್ಕೆ ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಹಾಗೆ ಒಂದು ಫ್ಲೇಮ್ ಇಟ್ಬಿಟ್ಟು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ಳಿ. 3 ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು. ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರೆಡ್ಡಿಶ್ ಕಲರ್ ಥರ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ಶೇಂಗಾ ಬೀಜ ಫ್ರೈ ಆಗಿದೆಯಲ್ಲ, ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡ್ಬಿಟ್ಟು ನಾವು ಸಿಪ್ಪೆ ತೆಗ್ದು ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಏನಿರುತ್ತೋ ಒಂದು 10ರಿಂದ 15 ಹಾಕ್ಕೊಂಡು ಹಾಗೆ 1 ಇಂಚಷ್ಟು ಶುಂಠಿ ಹಾಕ್ಕೊಂಡ್ಬಿಟ್ಟು ಮತ್ತು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ 2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ಬೇಕು. 2 ಚಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಒಂದು 10ರಿಂದ 15 ಪೀಸ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ. ಇಲ್ಲಿ ತೆಂಗಿನಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಕೊತ್ತಂಬರಿ ಬೀಜ ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಯಾವುದು ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಇಟ್ಕೊಂಡಿರ್ತೀವೋ ಸೈಡಲ್ಲಿ, ನಾನು ಕೊತ್ತಂಬರಿ ಪುಡಿ ಅಂದರೆ ಇಲ್ಲಿ ನಾವೆಲ್ಲ ಹೋಲ್ ಗರಂ ಮಸಾಲ ಹಾಕ್ಬಿಟ್ಟು ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋದು ಹಾಕ್ತಾ ಇರೋದು. ಸೊ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಪೌಡರ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನು ಇವಾಗ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಬಿಕಾಸ್ ಯಾಕಂದರೆ ಹಸಿದು ಸ್ಮೆಲ್ ಏನು ಅನ್ನೋದಿರುತ್ತೋ ಅದೆಲ್ಲನೂ ಫ್ರೈ ಮಾಡಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಬಿಕಾಸ್ ನಾವು ಯಾಕೆ ಇವಾಗೆ ಫ್ರೈ ಮಾಡ್ತಿದ್ದೀವಿ ಅಂದರೆ ನಾವು ಬದನೆಕಾಯಲ್ಲಿ ಮಸಾಲ ಇಟ್ಬಿಟ್ಟು ಫ್ರೈ ಮಾಡ್ತೀವಲ್ಲ, ಸೊ ಆವಾಗ ಹಸಿ ಸ್ಮೆಲ್ ಅನ್ನೋದು ಹೋಗೋದಕ್ಕೆ ಅದಕ್ಕೆ ಚಾನ್ಸ್ ಇರಲ್ಲ. ಸೊ ಅದಕ್ಕೆ ಇವಾಗೆ ಫ್ರೈ ಮಾಡ್ಕೊಳ್ಳಿ ಮಸಾಲ ಎಲ್ಲನೂ ಚೆನ್ನಾಗೆ.
ಇವಾಗ ಇದು ಮಸಾಲ ಎಲ್ಲ ಫ್ರೈ ಆಗಿದೆ. ಸೊ ಇವಾಗ ನಾವು ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಬಿಟ್ಟು ಬ್ಲೆಂಡ್ ಮಾಡೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಬ್ಲೆಂಡ್ ಮಾಡಿಕೊಂಡ್ರೆ ಫುಲ್ಲು ಫೈನ್ ಪೇಸ್ಟ್ ಥರ ಬ್ಲೆಂಡ್ ಮಾಡ್ಕೋಬೇಕು. ಅದು ಸ್ಟಫ್ ಇಕ್ಕೋದಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನೋಡಿ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಬ್ಲೆಂಡ್ ಮಾಡ್ಕೊತಿದ್ದೀನಿ. ಇವಾಗ ಇಲ್ಲಿ ಮಸಾಲ ಪೇಸ್ಟ್ ಅನ್ನೋದು ರೆಡಿ ಆಯಿತು. ಇವಾಗ ಯಾವುದು ಬದನೆಕಾಯಿ ಕಟ್ ಮಾಡಿಬಿಟ್ಟು ನಾವು ವಾಟರಲ್ಲಿ ಹಾಕಿ ಇಟ್ಕೊಂಡಿದ್ದೀವೋ ಆ ಬದನೆಕಾಯನ್ನು ತಗೊಂಡ್ಬಿಟ್ಟು ಅದರಲ್ಲಿ ಎಲ್ಲನೂ ಸ್ಟಫ್ ಮಾಡಬೇಕು. ಮಸಾಲ ಚೆನ್ನಾಗೆ 4 ಸೈಡ್ಸಲ್ಲಿ ಚೆನ್ನಾಗೇ ಇಟ್ಟರೆ ಅದು ಮಸಾಲ ತಿನ್ನಬೇಕಾದ್ರೆ ನಮಗೆ ರುಚಿ ಚೆನ್ನಾಗೇ ಬರುತ್ತೆ. ಸೊ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕೂಡ ಇಡ್ಬೋದು. ಅದೇ ರೀತಿ ನೀವು ಕೈಯಲ್ಲಿ ಕೂಡ ಈ ಥರ ಮಾಡ್ಕೊಳ್ಬೋದು. ಎಲ್ಲ ಬದನೆಕಾಯನ್ನು ನಾನು ಇದೇ ಥರ ಮಾಡಿ ಸ್ಟಫ್ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ. ಇವಾಗ ಇಲ್ಲಿ ನಾನು ಒಂದು ಕಡಾಯಿ ತಗೊಂಡ್ಬಿಟ್ಟು ಅದರಲ್ಲಿ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾವುದೇ ಸ್ಟಫ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಬದನೆಕಾಯಿ, ಅದನ್ನು 1 ಬೈ 1 ಈ ಆಯಿಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇಲ್ಲಿ ಸ್ಟಫ್ ಮಾಡಿದ್ದಾದಮೇಲೆ ಮಸಾಲ ಪೇಸ್ಟ್ ಅನ್ನೋದು ಮಿಕ್ಕಿರುತ್ತಲ್ಲ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕಡಾಯಿಗೆ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಖಾರ ತಿನ್ನೋರು, ಜಾಸ್ತಿ ಖಾರ ತಿಂತೀವಿ ಅನ್ನೋರಿದ್ದರೆ ಸ್ವಲ್ಪ ಖಾರನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಹೆಚ್ಚಿಗೆ. ಈ ಥರ ಆದಮೇಲೆ ಮೀಡಿಯಮ್ ಫ್ಲೇಮ್ ಮೇಲೆ ಒಂದು 15 ಮಿನಿಟ್ಸ್ ಆ ಥರನ ಬೇಯಿಸ್ಕೊಳ್ಳಿ. ಬದನೆಕಾಯಿ ಸ್ಟಫು ಚೆನ್ನಾಗೇ ಬೇಯುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಬದನೆಕಾಯಿ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ.